ಅಪ್ಪಾಜಿಯವರು ಗೋರ್ನಾಳನ ಅಪ್ಪಾಜಿಯವರನ್ನ ನಾನು ಬರುವಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಕೊನೆಯ ದಿನ ಬಹುಶಃ ನಾಳಿನ ದಿನ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ಒಂದು 5-6 ದಿನ ಇದ್ದಾಗ ಎಲ್ಲರೂ ತೀರ್ಮಾನ ಮಾಡಿದಾಗ ಪರಮ ಪೂಜ್ಯ ಗೂಢಪ್ಪಾಜಿಯವರು ಅಭಿನವ್ ಶಿವಾನಂದಪ್ಪಾಜಿಯವರು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಆನೆ ಮೆರವಣಿಗೆ ಮಾಡ್ಬೇಕಂದ್ಕೊಳ್ಳಿ ನಾವು ಗೊತ್ತಿರೋ ಹಾಗೆ ಸರದಾನಂದಪ್ಪಾಜಿಯವರು ಕನಿಷ್ಠ ಅವರು 50-60 ಸರಿ ಆಡಿಯನ್ನ ತಂದಾರ. ಮೊದಲು 6,000, 10,000, 15,000 ಒಮ್ಮೆ 5 ಆನೆಯನ್ನ ಇದೇ ಜಾಲಿ ಆಡತ್ತ ತರಿಸಿದ್ರು ನಮ್ಮ ಅಪ್ಪಾರ. ಇದು ಹಂಗಾಗಿ ತಿಳ್ಕೊಂಡು ನಾವು ಹಂಗ ಅಡಿಗೆ ಕೊಲ್ಯಾಗ ಒಂದಿಷ್ಟು ಮಂದಿ ಏನಂದ್ವಿ, ಇಲ್ಲ ಇಷ್ಟೆಲ್ಲ ದೊಡ್ಡ ಮಾಡ್ತೀವಿ ಅಂದ್ರೆ ಆನೆ ಮೆರವಣಿಗೆ ಮಾಡೋಣ ಅಂತ ತಿಳ್ಕೊಂಡು ನಾವು ಅಷ್ಟೇ ನಾವು ಈ ಕಡೆ ಬಂದಿದ್ದಿಲ್ಲ ನಮ್ಮ ಸುದ್ದಿ ಅಲ್ಲೇ ನಾವು ಮಾತಾಡಿದ್ವಿ. ಅದು ಅಪ್ಪಾರಿಗೆ ಹೋಗಿ ಸುದ್ದಿ ಮಾಡ್ತೀವಿ. ನಿಜಮೂಲಪ್ಪ ಅವ್ರು ಫಸ್ಟ್ ಏನ್ ಮಾಡಿದ್ರಂದ್ರ, ನೀವು ಈ ಕಾರ್ಯಕ್ರಮ ಮಾಡಿದ್ರ ಒಮ್ಮೆ ಸ್ಟಾರ್ಟ್ ಮಾಡಕ್ ಬರ್ತೇನೆ, ನಡ್ಕೊಂಡ್ ಬರ್ತೇನೆ, ಲಾಸ್ಟಿಗೊಂದು ಬರ್ತೇನೆ ಅಂದ್ರು. ಆದ್ರೆ ನಾವು 14-15 ಜನ ಆದ್ಮೇಲೆ ನಾ ಎಲ್ಲಿ ಹೋಗೋದಿಲ್ಲ, ಇಲ್ಲೇ ಇರ್ತೇನೆ ಅಂದ್ರೆ ಅವರು. ನಮ್ಮದು ಹೆಂಗೈತಂದ್ರ ಪೂರ್ಣಾನಂದಪ್ಪಾದವ್ರು ಹೆಂಗಿದ್ರು ಹಂಗೈತ್ ನಮ್ಮ ಮಠ. ಬದಲಾವಣೆ ಆಗಿಲ್ಲ, ಈಗಿನ ಕಾಲಕ್ಕೆ ಬದಲಾಗಿಲ್ಲ. ಅವ್ರ ಅಪ್ಪಾರಿದ್ದಾಗ ಹೆಂಗಿತ್ತು ಹಂಗೆ ಐತಿ. ಬದಲಾವಣೆ ಆಗಲಾರದಕ್ಕೆ ಯಾರು ಇರ್ತಾರೋ ಇಲ್ಲ ಅಂತ ತಿಳ್ಕೊಂಡು ನಮ್ಗ ಸಂಶಯ ಇತ್ತು. ಅಪ್ಪಾಜಿಯವರು ಇದೇ ಗ್ರಾಮದಲ್ಲಿ ಇದ್ದು ಇದೇ ಪೂರ್ಣಾನಂದಪ್ಪ ಅವ್ರ ಶಿಷ್ಯರಾಗಿ ಎಲ್ಲಾರ ಮನೆಯಾಗ ಒಂದು ರೊಟ್ಟಿ ತಿಂದು ಎಲ್ಲಾರು ಹೊಲ್ಲಾಗ ದುಡಿದು ಬಂದಿರ್ತಕ್ಕಂಥವ್ರು. ಆದ್ರ ಅವರ ವಯಸ್ಸು ಅತಿ ಆಗೈತಿ. ಮತ್ತು ಅಂಥವ್ರು ಇಲ್ಲಿ ತಿಂಗಳಾಗಟ್ಲಿ ಇರ್ತಾರ. ನಮ್ಗೆ ದೇವರಾಡಿ ಕನಸಿಲ್ಲ, ಮನಸ್ಸಿಲ್ಲ. ಒಮ್ಮೆ ಬರ್ತಾರ, ನಡ್ಕೊಂಡ್ ಬರ್ಬೋದು, ಲಾಸ್ಟ್ ಒಮ್ಮೆ ಬರ್ತಾರ. ಯಾಕಂದ್ರೆ ಅವರು ಬಿಜಾಪುರಕ್ಕೆ ಹಿಂಗ ಅವ್ರ ಬಾಗೇವಾಡಿಗೆ ಹಿಂಗ ಇಲ್ಕಲ್ಕ ಅವ್ರ ಭಕ್ತರುಗಳಿದ್ದಾಗ ಯಾವಾಗ ಜಮಖಂಡಿ ಹೋಗೋದಿತ್ತಂದ್ರ ಕೆಲಸ ಇಲ್ಲಕ್ಕೂ ನಮ್ಮ ಮಠಕ್ಕೆ ಅವ್ರು ಬಂದು ಆ ಗುರುವಿನ ಭೇಟಿಯಾಗಿ ಯಾವತ್ತಿದ್ರು ಸದಾ ನಾನು ಸಾಕಷ್ಟು ಮಂದಿ ನೋಡೀನಿ. ಪೂರ್ಣಾನಂದ ಶಿಷ್ಯರನ್ನು ನೋಡೀವಿ, ಶ್ರದ್ಧಾನಂದ ಶಿಷ್ಯರು ನೋಡೀನಿ. ಆದ್ರೆ ಗುರುವಿನನ್ನ ಅರಿವಿನಲ್ಲಿ ಇಟ್ಕೊಂಡು ಅವತ್ತಿನ ಮಠ ಇವತ್ತು ಹಿಂಗೈತೆ ಅಂತ ತಿಳ್ಕೊಂಡು ಸದಾ ತಮ್ಮ ಕೈಯನ್ನೆತ್ತಿ ಈ ಮಠ ಕಟ್ಟುವಾಗ ನಂದೊಂದು ಲಕ್ಷ ತಗೋರಿ, ಯಜ್ಞೆ ಮಾಡ್ತೀರಿ ನಂದೊಂದು ಲಕ್ಷ ತಗೋರಿ, ಇದಕ್ಕೆ ಆನೆಗೆ 11 ತಗೋರಿ. ಪ್ರತಿ ಸಾರಿ ಸುಳ್ಳ ಕೆಲಸ ಇಲ್ಲ. ಏನೋ ಬಂದಾರಂದ್ರು 11 ಸಾರಿ. ಇಂಥ ಒಂದು ಆ ಗುರುವಿನ ಬಗ್ಗೆ ಕಳಕಳಿ ಇರ್ತಕ್ಕಂಥ ಗುರುನಾಥರನ್ನು ನೋಡಿದ್ದ ನಾವು ನಿಜವಾಗಲೂ ಇದೇ ಒಬ್ರು. ಮೇಲಾಗಿ ಪೂರ್ಣಾನಂದರ ಶಿಷ್ಯರಲ್ಲಿ ಇನ್ನೊಬ್ರು ಸುಬ್ರಹ್ಮಣ್ಯವ್ರು ಇರ್ಬೇಕು. ಅವ್ರು ಬಹಳ ದೂರ ಅದಾರ. ಇವ್ರನ್ನ ಬಿಟ್ರೆ ಯಾರು ಇಲ್ಲ. ಪೂರ್ಣಾನಂದ ಸಾಕ್ಷಾತ್ ಪೂರ್ಣಾನಂದ್ರ ಇವ್ರು ಅನ್ನುವಂಥ ಭಾವನೆ ನಮ್ಮ ಗ್ರಾಮದವರು ಕಂಡುಕೊಂಡಾರ. ಅದಕ್ಕೆ ಅಪ್ಪಾಜಿ ಅವರನ್ನ ಇವ್ರ ಅಪ್ಪಾರ ಏನಂದ್ರು, ನೀವು ಯಾವ ಮಠದವರು ಬೇಡ, ನೀವು ಯಾರು ಬೇಡ, ನಾನ ಕೊಡ್ತೇನೆ, ಅಪ್ಪನ ಆನೆ ಮೇಲೆ ಹತ್ಸೋಣ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡಿದರು. ಆದ್ರೆ ಮಾತಾಡೋದು ಸರಳ ಆಯ್ತು. ಆನಿದ ಆಗೇನು ಹಿಂದಕ್ಕೆ ತರಿಸಿದ್ರು ಹಂಗಿಲ್ಲ. ಇದಕ್ಕ 20 ಇಲಾಖೆಗಳು ಒಂದು ಫೈಲಾಗತ್ತದ. ಹಿರಿಯದಿಷ್ಟೊಂದು ಫೈಲಾಗೈತಿ. ಅದಕ್ಕೆ ಬಹಳ ಕಷ್ಟಪಟ್ಟಾರ. ಒಂದು 5-6 ಹುಡುಗರು ನಿನ್ನೆ ನಾವು ಹಿರಿಯರನ್ನ ಕಳಿಸ್ಕೊಟ್ಟಿದ್ದು. ಆನೇನು ಬೇಡ, ಏನು ಬೇಡ, ನಮ್ಮನ್ನ ಕೈ ಬಿಟ್ಟರೆ ಸಾಕು, ಬರ್ತೀವಿ ನಾವು ಊರಿಗಂತ. ಅವರು ಬೆಂಗಳೂರಾಗ MLA ಅವ್ರು ಕುಂತಾರ. ನಮ್ಮ ದುರ್ದೈವಕ್ಕೆ ಏನಾಗೈತಂದ್ರ ನಿನ್ನೆ ದಿನ ಸೂಟಿ ಐತಿ, ಸರ್ಕಾರ ರಜೆ ಐತಿ, ಇವತ್ತು ರಜಾ ಐತಿ. ರಜಾದಾಗ ಯಾರ ಸಾಹೇಬ್ಗಳು ಇರ್ತಾರ, ಅದು ಆಗವಲ್ದು. ಸೋಮವಾರ ನಿಮ್ಗೆ ಯಾವುದೇ ಪರಿಸ್ಥಿತಿ ಒಳಗೆ ಲೆಟರ್ ಕೊಡಿಸ್ತೀವಿ ಅಂತಾರೆ. ಸೋಮವಾರ 8 ಗಂಟೆಗೆ ನಮ್ದು ಪ್ರಾರಂಭ ಆಗ್ಬೇಕು. ಏನ್ ಮಾಡ್ಬೇಕಪ್ಪ ಪೂರ್ಣಾನಂದ ಶ್ರದ್ಧಾನಂದ ತಿಳ್ಕೊಂಡು ಸಾಕಷ್ಟು ಶ್ರಮ ವಹಿಸಿ ಲಾಸ್ಟಿಗೆ ನಾನು 11:15 ಸಾಹೇಬರಿಗೆ, ಆಕ್ಚುಲಿ ಚುಮನಕಟ್ಟಿ ಸಾಹೇಬರಿಗೆ ಯಾಕೆ ಇದನ್ನು ಹೇಳಕ್ ಬಂದೇನಂದ್ರ, ನಾ ದೇವರಾಣಿ 26-27 ದಿವಸ ಆದ್ರೂ ಇಲ್ಲಿ ಬಂದಿಲ್ಲ. 6 ಗಂಟೆಗೆ ಫೋನ್ ಮಾಡಿದೆ, ಎಬ್ಬಿಸ್ಲಿಲ್ಲ ಅವರು. 6:45 ಕಾಲ್ ಮಾಡಿದಾರೆ ಅವರು. ಹೇಳ ಮಾಮ ಅಂದ್ರು. ಇಲ್ಲ ದಯವಿಟ್ಟು ಹಿಂಗೈತಿ, ಅದನ್ನ ನಾವು ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿವಿ, ಮಾಡಿದ ಮೇಲೆ ಸುಮ್ಮಿದ್ರೆ ನಡೀತಿತ್ತು,
ಬಂಕನೇರ ರೊಕ್ಕ ಕೊಟ್ಟಾರ, ನಿಜಗುಣಪ್ಪ ರೊಕ್ಕ ಕೊಟ್ಟಾರ, ನರಸಾಪುರದವ್ರ ರೊಕ್ಕ ಕೊಟ್ಟಾರ. ಆಣಿ ತರ್ತೇವೆ ಅಂದಿವಿ, ತರದೇ ಹೋದ್ರೆ ಅಪಮಾನ ಆಗತ್ತ, ನಮ್ಗೆ ಅಸಹ್ಯ ಆಗತ್ತ, ಇಷ್ಟೆಲ್ಲ ಮಾಡಿದ್ರು ವ್ಯರ್ಥ ಆಗತ್ತ ಅಂದ. ಅನ್ನೋದು ಇಲ್ಲ ನಾವು ಪ್ರಯತ್ನ ಮಾಡ್ತೇವೆ 11, 12, 13 ಹಂಗ 1 ಗಂಟೆ ಅಂತ ಹೇಳ್ಕೊಂತ ಬಂದ್ರು. ಲಾಸ್ಟಿಗೆ 1:15 ಕಾಲ್ ಮಾಡಿದೆ ಸಾಹೇಬರಿಗೆ. ಸಾಹೇಬರು ಫೋನ್ ಎತ್ತಿದ್ರು, ನನ್ನ ಏನಾರ ತಿಳ್ಕೊಂಡಿನಿ ಅಂದ್ರು. ಇವ ಆನಿ ಮಾಲಕ್ ಏನಂತಾನ, ಇವ MLA ಅಲ್ಲ, ಮುಖ್ಯಮಂತ್ರಿ ಹಚ್ಚಿದ್ರು ಬರುವುದಿಲ್ಲ, ಆರ್ಡರ್ ಬರ್ಬೇಕಂತ. ಇದಕ್ಕೆ ಸಾಕ್ಷಿ ನಮ್ಮ 3 ಗ್ರಾಮದವ್ರು ಅದಾರಲ್ಲಿ. ಮುಖ್ಯಮಂತ್ರಿ ಹಚ್ಚಿದ್ರು ಹಾನಿ ಕಳಿಸುವುದಿಲ್ಲ, ನನಗೆ ಆರ್ಡರ್ ಕಾಪಿನೇ ಬರಬೇಕು, ಅದು ಬಾಗಲಕೋಟೆ ಜಿಲ್ಲೆಯ DFO ಕಳಿಸ್ಬೇಕು. ಏನ್ ಮಾಡ್ಬೇಕು, ಕಷ್ಟ ಬಿತ್ತು. 1:15 ಸಾಹೇಬರು ತಮ್ಮ PN ಅವ್ರ ಮನೆಗೆ ಕಳಿಸಿದ್ರು, ಆಫೀಸ್ ಅಲ್ಲ ಮನೆಗೆ ಹೋಗಿ ಗಟ್ಟೆಗ ಕಾಲ್ ಹಿಡ್ಕೋ, ಅವ ನನ್ನ ಗುರುನಾಥ ಮಾತು ಕೊಟ್ಟು ಬಂದನಿ, ಸೋಮನಕಪ್ಪ ಕೊಟ್ಟ ಆನೆ ಹೋಗ್ಬೇಕಂತ ತಿಳ್ಕೊಂಡು ಸೋಮನಕಪ್ಪ ಸಾಹೇಬರು ಬಹಳ ಕಷ್ಟಪಟ್ಟರು. ಕೊನೆಗೆ ಆಗಲಿಲ್ಲ. ಅವರೇ ಸ್ವತಃ ಕಾರ್ ತಗೊಂಡು ಬಂದು, ನಂದು ಹಿಂಗೆ ಪ್ರತಿಷ್ಠೆ ಐತಿ, DK ಶಿವಕುಮಾರ್ ಕಾಲ್ ಬಂದಿದೆ ತಗೊಂಡು ತಿಳ್ಕೊಂಡು ಈಗಿನ ಮುಖ್ಯಮಂತ್ರಿ ಅವ್ರ ಕಾಲನ್ನ ಅವನಿಗೆ ಕೊಟ್ಟು ಆರ್ಡರ್ ಮಾಡಿಸಿ ಕೊಟ್ಟಕ್ಕಂತ ನಮ್ಮ ಶಾಸಕರಿಗೆ ದಯವಿಟ್ಟು ತಾವೆಲ್ಲರೂ ಚಪ್ಪಾಳೆ ಮುಖಾಂತರ, ಯಾಕಂದ್ರೆ ಈಗ 1 ತಿಂಗಳ ಪರ್ಯಂತರ ಪರಿಶ್ರಮ ಪಟ್ಟರಷ್ಟೇ ಈ ಒಂದು ಆನೆ ಸಿಗ್ತಿತ್ತು. ಅದು ಯಾಕೆ ಬಹಳ ಮಂದಿಗೆ ಏನ್ ಅನ್ಸುತ್ತೆ, ಏನ್ ಬಹಳ ದೊಡ್ಡದು ಹೇಳಕತ್ತ, ನಾವು 5 ಆನೆ ಜಾಳ ಅಂತ ತರಿಸಿದ್ವು, ಕ್ಯಾರ ತರಿಸಿದ್ವು, ನರಸಾಪುರ ತರಿಸಿದ್ವು ಅಂತೀರಿ. ಸನ್ಮಾನ್ಯ ಭೀಮಸೇನ್ ಬಿ ಚುಮನಕಟ್ಟಿ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಅನ್ನುವಂತ ಮಾತನ್ನು ಹೇಳಿ, ತಾವೆಲ್ಲರೂ ಪೂಜ್ಯರವರಿಗೆ ತಮ್ಮ ಆಶೀರ್ವಾದವನ್ನ ಸದಾ ಇರಲಿ ಅಂತ ತಿಳ್ಕೊಂಡು ಹೇಳಿ ನಾನು 2 ಮಾತು ಮುಗಿಸ್ತೇನೆ.